ಬರ್ದವ್ರಪ್ಪ ಬಾಯಿಗೆ ಹಾಕೊಳ್ಳೋ ಎಣ್ಣೆ ಆರೋಗ್ಯ ಹಾನಿಕರ. ತುಂಬಾ ಹುಡುಗಿರ ನೆನಪಿಟ್ಕೊಬ. ನಾವುಗಳು ಮಾಡಿದ ಜಗಳ ಚೇಸಿಂಗ್ ನ ನೋಡಿ ರೌಡಿಗಳೆಲ್ಲ ಎದುರ್ಕೊಂಡ್ಬಿಟ್ರು. ಇಡೀ ಊರೇ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದೆ. ನಮ್ಮ ಆಕ್ಟರ್ ಹೆಂಗೆ ಸರ್? ಸೂಪರ್ ಕಣ. ಆದ್ರೂ ಒಂದ್ ಕೊರತೆ ಕಣ. ಅದೇನ್ ಗುರುವೆ? ಸಿಟಿ ಪೂರ್ತಿ ಫೇಮಸ್ ಆದ್ರು ನನ್ ಸ್ವಂತ ಊರಲ್ಲಿ ಒಬ್ಬ ಹುಡ್ಗ ಕೂಡ ಭಯ ಪಡಲ್ಲ. ಹಾಗಾದ್ರೆ ನಾಳೆ ಭಯ ಪಡಿಸ್ಬೇಡ ಗುರು. ಪಡಿಸ್ಲೇಬೇಕು. ನಾಳೆ ಕಾಲ್ ಶೀಟು ನಮ್ಮೂರಲ್ಲೇ ನಿಮ್ಗೆ. ಡನ್. ಏಯ್, ಸ್ವಲ್ಪ ಸ್ಪೀಡಾಗಿ ಓಡ್ರು. ಏ ಮಣಿ ಹಾಕೊಡ ಇನ್ಸ್ಪೆಕ್ಟರ್ನ. ಸೂಪರ್ ಮಗ, ಸೂಪರ್. ಒಳ್ಳೆ ಕೆಲ್ಸ. ಕ್ಯಾಮ್ರಾ ಹೊಡೆದೋಗಿಲ್ಲ. ಇದನ್ನ ಹಿಡ್ಕೊಳ್ರೋ. ಏಯ್, ಸಿಕ್ಕಿದ್ರೆ ಸಾಯಿಸ್ತೀನಿ. ಅವಳ ಮೇಲೆ ಯಾಕೊಂಡ್ ಅಂತಂದಿದ್ರಿ? ಬೇಗ ಬಾರೋ ದಡಿ ನನ್ನ ಮಗನೇ. ಓಡಕ್ ಆಗ್ತಲ್ಲ, ನಿಂತ್ಕೊಳ್ರಿ. ಟೈಮ್ ಯಾರು ನಾನು ಅವ್ರು ನೋಡ್ಸ್ಕೊಂಬಂದ್ರೆ ಇವಳು ನನ್ನೇ ಹೊಡೆಸ್ತಾವಳೆ. ಇವಳು ಕೈಗೆ ಅಲ್ಲ ಇವಳು ಕಣ್ಗೆ ಕಾಣಿಸ್ಬಾರ್ದು. ಓಡೋ ವಿನಾಯಕ, ಓಡೋ. ಅಯ್ಯೋ, ಎಲ್ಲೋಗ್ಬಿಟ್ಟ ಈ ದಡಿ ನನ್ನ ಮಗನ್ ಬೇರೆ ಕಾಣಿಸ್ತಾ ಇಲ್ಲ. ಓಡೋ ಓಡೋ ವಿನಾಯಕ, ಸಿಗಾಕೋಬೇಡ. ನೀನೆಲ್ಲಾದ್ರೂ ಬಿಡಲ್ಲ ಕಣೋ. ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇಷ್ಟೊಂದು ಓಡಿಲ್ವಲ್ಲೋ. ಯಾವ ಸಂದಿಗೆ ಹೋದ್ರು ಹುಡ್ಕೊಂಡ್ ಬಂದ್ಬಿಡ್ತಾಳಲ್ಲಪ್ಪ. ಮತ್ತೆ ಇವಳತ್ತಾನೆ ಬಂದ್ಬಿಟ್ಟ. ಮಗ ಇಲ್ಲೇ ಸ್ವಲ್ಪ ಕುತ್ಕೊಂಡು ಹೋಗೋಣ ಬಾರೋ. ನಿಂತ್ಕೊಳ್ಳಕ್ಕೂ ಬಿಡ್ತಲ್ಲ, ಎಗ್ಗೋ ಕುತ್ಕೊಳ್ಳೋದು. ಓಡಲೇ ಮೊದ್ಲು ಸ್ವಂತ ಊರವ್ರನ್ನ ಭಯ ಪಡ್ಸೋಣ ಬನ್ನಿ ಅಂತ ಕರ್ಕೊಂಬಂದ್ರೆ ಈ ತರ ನನ್ನೇ ಬೈದಲ್ಲಿ ಓಡೋಗಂಗ್ ಮಾಡಿದ್ರಲ್ರೋ. ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಬಿಲ್ಡಪ್ ತಗೋತಾನೆ. ಬಿಡಬಾರ್ದು ಇವತ್ತವನ್ನ. ಸಾರಿ ಕಣೋ, ನೀನು ನೋಡಿಲ್ಲ ಕಣೋ. ನಾನು ಕಣೆ. ಅಯ್ಯೋ ಅಯ್ಯೋ, ತಿರ್ಗಾ ಸರಿ ಕಣೋ. ಅಯ್ಯೋ ಸಾಯ ನನ್ನ ಮಗನೇ, ಸಾಯ. ಹೊಡಿತಾಳಲ್ಲ ಗುರುಗಳು. ಅಜಿತ್ ಬಿಟ್ಟು ಬೇರೆ ಎಲ್ಲರ ಹತ್ರ ಓದಿಸ್ತಾ ಇದ್ವಿ. ನೀನು ಯಾಕಡೆ ಓಡ. ಏಯ್, ನಿಂತ್ಕೊಳ್ಳೋ. ಬಂದು ಸತ್ತೆ ಕಣೋ ನೀನು. ಸಿಕ್ಕಾಕೊಂಡ್ರು ದೀನಾ ಸೆಲ್ವಾ. ಅಯ್ಯೋ, ಏಯ್ ನಿಂತ್ಕೊಳ್ಳೋ. ಹಿಂಗ ಅಟ್ಲಾಡ್ಸ್ತಾಳಲ್ಲ ಗುರು. ಅವ ಬೆಳಿಗ್ಗೆಯಿಂದ ಸಂಧಿ ಸುತ್ತಾ ಇದ್ದೀವಿ. ಒಂದು ಟೀ ಅಂಗಡಿ ಕೂಡ ಕಾಣಿಸ್ತಾ ಇಲ್ಲ. ಏ ಮಣಿ, ಎಲ್ಲ ಇದೆಯಾ? ಜನ ಇರೋ ಜಾಗದಲ್ಲಿ ಓಡ್ರ ಅಂದ್ರೆ ಒಂದ್ ಕಾಗೇನೆ ಇಲ್ದಿರೋ ಜಾಗದಲ್ಲಿ ಹೋಗ್ತಾರ. ಹಬ್ಬಾಡೆ ಒಂದ್ ಅಜ್ಜಿನಾದ್ರೂ ನೋಡಿದ್ಲು. ಏಯ್, ನಾವೇನು ಐಡನ್ ಸಿಕ್ ಆಡ್ತಾ ಇದೀವ? ಊರೊಳಗಡೆ ಬಚ್ಚಿಕೊಂಡಿದ್ದೀರಾ? ಕಮ್ಮ ಔಟ್ಯಾ? ಅಯ್ಯೋ, ತಿರುಗಿದ ಕಡೆ ಎಲ್ಲ ಒಂದೊಂದು ಸಂಧಿ ಇದೆಯಲ್ಲಪ್ಪ. ಇರೋದೇ ಎಂಟಿರುವ ಇದು ಎಷ್ಟೊತ್ತಿ ಇಲ್ಲಿ ಬಂದ್ಬಿಡಿಲ್ಲ. ಯಾವನೋ ಬರ್ತಾವನೆ. ಗೊರಿಲ್ಲ ಅಟ್ಯಾಕ್ ಸ್ಟಾರ್ಟ್ ಮಾಡೋಣ. ಮಾಡಿದ್ರೆ ಏಟು ಸೇರ್ತಾನೆ ಹರಿಶ್ಚಂದ್ರ ಘಾಟು. ಇಲ್ಲಿ ನಡೀತಾ ಇರೋದಕ್ಕೂ ನಾವು ಮಾಡಿರೋ ಪ್ಲಾನ್ಗೂ ಸಂಬಂಧ ಇರೋಲ್ಲಪ್ಪ. ನನ್ನ ಮಗ ಸೇಗೋಲಿ. ನಿಮಗೆ ಎಷ್ಟು ಮಿಸ್. ನೀ ಯಾಕಮ್ಮ ತಿರ್ಬೋಕಿ ಹೊಡಿಯಕ್ ಹೋದೆ? ಈ ಎಮ್ಮೆ ಏನ್ ಮಾಡ್ತಿದ್ದ? ತಿಂದು ಮೈ ಬೆಳೆಸ್ಕೊಂಡಿದ್ದಾನೆ. ನೀನೇನ ಮಾಡ್ತಿದ್ದೆ? ಎಕ್ಸ್ಕ್ಯೂಸ್ ಮೀ ಅಂಕಲ್, ಈ 6 ಪ್ಯಾಕ್ ನ ಯಾವ ಜಿಮ್ಗೆ ಹೋಗಿ ಬರ್ಸ್ಕೊಂಡ್ರಿ ಅಂತ ತಿಳ್ಕೊಬೋದಾ? ಹಿಂಗ್ ಮಾತಾಡಿದಕ್ಕೆ ಅವ್ನು ನಿನ್ ಮೂತಿ ಹೊಡೆದಾಕಿದ್ದು.
ಎಕ್ರೆ ಗಟ್ಲೆ ಮೈಯಲ್ಲಿ ಕೊಬ್ಬಳಿಸ್ಕೊಂಡ್ಬಿಟ್ಟು ನನಗೆ ಹೇಳ್ತಾ ಇದಿರಲ್ಲ ನೀನ್ ಮಾತ್ರ ಮೈ ಸಖತ್ತಾಗಿ ಇಟ್ಕೊಂಡಿದ್ಯಾ ಮುಟ್ಟಾಳ್ ನನ್ ಮಗನೇ. ಅಯ್ಯೋ ನಿಮ್ ಟಾಪಿಕ್ ನಿಲ್ಲಿಸ್ತೀರಾ? ಅಪ್ಪ ನಾವ್ ಯಾರ ಹತ್ರನೂ ಓದೇ ತಿಂದಿಲ್ಲ ಅಪ್ಪ, ನಮಗ್ ನಾವೇ ಹೊಡ್ಕೊಂಡಿರೋದು. ಏನ ನಿಮ್ಗೇನ್ ಹುಚ್ಚ? ನೀವಿಬ್ರೆ ಹೊಡ್ಕೊಳ್ಳೋದಿಕ್ಕೆ? ಹಂಗಲ್ಲ ಅಂಕಲ್, ಅವನ್ಗೆ ಹೊಡೆದ್ವಿ ಆದ್ರೆ ಒಂದೊಂದೇಟು ಮಿಸ್ ಆಗಿ ಪೀಸ್ ಆಗ್ಬಿಟ್ವಿ. ಅವನು ನಾನು ಸುಮ್ನೆ ಬಿಡಲ್ಲ ಇದಾನ ಸುಮ್ನಿರಮ್ಮ. ಲೇ ನಾನ್ ಸುಮ್ನೆ ಹೇಳ್ತಿಲ್ಲ ಕಣ, ನನ್ ಮಗಳ ಮೇಲೆ ನಾನು ಇವತ್ತವರೆಗೂ ಕೈ ಮಾಡೇ ಇಲ್ಲ. ಅಷ್ಟೇ ಅಲ್ಲ, ಮೇಷ್ಟ್ರಿಗೂ ಕೈ ಮಾಡಕ್ ಬಿಟ್ಟಿಲ್ಲ. ಭಯ, ಕೈ ಎತ್ತಿದ್ರೆ ಕಲ್ ಬೀಳ್ತಾ ಇತ್ತು ಅಂತ. ನೀನ್ ಅವ್ನ್ ಯಾರು ಅಂತ ತೋರ್ಸಮ್ಮ. ನೀನೇನು ಮಾಡ್ಬೇಡ ಅಪ್ಪ, ಅವನ್ನ ನಾನ್ ನೋಡ್ಕೋತೀನಿ. ಅವನಿಗೆ ಮೂಗ್ ತರ ಕಟ್ಲೇಬೇಕು. ಇದು ನಮ್ಮ ಅಮ್ಮ. ಇದು ನಮ್ಮ ಅಮ್ಮನ ಮೇಲೆ ಆಣೆ. ಅಪ್ಪ ನಾನು ರೂಮ್ ಸರಿ ಸರಿ. ನೋಡ್ಕೊಂಡು ಓವರ್ ರಿಯಾಕ್ಷನ್ ಮಾಡ್ತಾಳಲ್ಲಪ್ಪ. ಹಸಿತಿದೆ, ತಿನ್ನಕ್ಕಾಗ್ತಾ ಇಲ್ಲ. ಸ್ವಲ್ಪ ಸರಿ ಅಮ್ಮ ಸರಿ. ಅಂಕಲ್ ನಾನು ಹಿಂದೆಗಡೆ ಟ್ಯಾಂಕ್ ಅಲ್ಲಿ ನೀರು ಇಟ್ಟಿದ್ದೀನಿ, ಹೋಗಿ ಕುಡಿ. ಅಂಕಲ್ ನಾನು ಬರ್ತೀನಿ ಅಂತ ಹೇಳ್ದೆ ಅಂಕಲ್. ಮಧು ಬಾಯ್ಡಿ ಊಟನೇ ಮಾಡಕ್ಕಾಯ್ತಲ್ಲ, ಇದ್ರಲ್ಲಿ ಶಪಥ ಬೇರೆ ಇಡ್ತಾವಳೆ. ಹುಚ್ಚೆ ತರ ಐತೆ ಅಜ್ಜಿ. ಯಾರ ನೀನು? ಯಾವ ಏರಿಯಾ? ಪಾಳಿಯ ಸರ್. ಇಲ್ಲೇನ್ ಮಾಡ್ತಾ ಇದ್ಯಾ? ಕಾವೇರಿ ನೀರು ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೆ ಸರ್. ನೋಡಿದ್ರು ಸರ್, ಆಳೋರ್ಗೆನೆ ಸಾಲ್ವ್ ಮಾಡಕ್ ಆಗದೆ ಇರೋ ಸಮಸ್ಯೆನ ಹಾಲನ್ನು ಮರದ ಕೆಳಗಡೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತವನೆ. ಯೋ ಸುಮ್ನಿರಯ್ಯ, ಏನ್ ಕಿಂಡಲ್ಲ? ನೀನ್ ನೋಡ್ದಾಕ್ಬಿಟ್ಟು 4 ಜನ ಇವಳು ಎತ್ಕೊಂಡ್ರೆ ಏನೇ ಮಾಡ್ತೀಯಾ? ಅಲ್ಲೇ ಮಲಗಿರ್ತಾನೆ. ಯೋ ಪೇರೆಂಟ್ಸ್ ನಂಬರ್ ತಗೊಂಡು ಗಾಡಿ ಹಚ್ಚಿ ಅವ್ರನ್ನ. ಸರಿ ಸರ್, ನೀವು ಹೋಗಿ ಸ್ಟೇಷನ್ ನಡಿ. ನೀವು ಗಾಡಿ ಕೂತ್ಕೋ. ಲೇ ನಿನ್ ಮನೆ ನಂಬರ್ ಹೇಳು ಸರ್. 98752 33358 ಸರ್. ಅಯ್ಯೋ ಸರ್, ಕಾಳಿಂಗ ಅಂತ ಬರ್ತಾ ಇದೆ ಸರ್. ಕಾಳಿಂಗನೋ ಕೋಳಿಂಗನೋ ಸ್ಟೇಷನ್ ಬರಕ್ಕೆಳೆಯ. ಲೇ ನಿನ್ ಗಾಡಿ ಎತ್ಕೊಂಡ್ ಬಾರೋ. ಉತ್ತರಳ್ಳಿ ಬ್ಯಾಸ್ಕೆಟ್ ಅಲ್ಲಿ ಏನೋ ತರ್ತಿದೆ. ಅಪ್ಪ ಅಪ್ಪ ಏನಮ್ಮ? ಬೆಳಗ್ಗೆ ತಿಂಡಿ ತಿನ್ನೋದ್ ಮರ್ತೋಗಿದ್ದೀರಾ, ಅದಕ್ಕೆ ಹಂಗ ತಗೊಂಡ್ಬಂದೆ. ಕೊಡು. ಅದನ್ನ ಬಿಡಮ್ಮ, ನೆನ್ನೆ ನೀನ್ ಮಾಡಿದ ಮೀನ್ ಸಾರು ವಾಸನೆ ಇಡೀ ಊರಿಗೆ ಹಬ್ಬಿಟ್ಟಿದೆ. ಅಷ್ಟು ರುಚಿ. ಅದು ನಿಮಗೆ ಹೆಂಗ್ ಗೊತ್ತು? ಮತ್ತೆ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? 4 ಕಾಳು ಹೆಸರು ಸಾಕು, ಅಷ್ಟೇ ಸಾಕು ಅವ್ರಿಗೆ. ಅದಕ್ಕೆ ಅಡುಗೆ ಬೇರೆ ಮಾಡ್ತೀಯ. ನೀನ್ ಮಾಡೋ ಊಟ ಡೈಲಿ ನಾನೇ ತಿನ್ನೋದು. ಮೈ ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಅಪ್ಪನ್ ಕೊಡೋದೆಲ್ಲ ನೀವೇ ತಿಂತಾ ಇದ್ದೀರಾ? ಅಯ್ಯೋ ಅದೆಲ್ಲ ಬಿಡಮ್ಮ. ಅಣ್ಣ ನಮಸ್ಕಾರ ಸರ್. ನನ್ನ ತಮ್ಮ ಏನ್ ತಪ್ಪು ಮಾಡಿದಾನೆ ಅಂತ ಇಲ್ಲಿ ಕರ್ಕೊಂಬಂದು ಕೂರ್ಸ್ಕೊಂಡಿದ್ದೀರಾ? ಕಾಳಿಂಗ ಅವ್ರೆ, ನಿಮ್ ತಮ್ಮಂಗೆ ಮೋಹ ಜಾಸ್ತಿ ಆಗಿದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀವಿ. ಏನ್ ನಡೆದಿದೆ ಅಂತ ತಿಳ್ಕೊಂಡ್ ಮಾತಾಡು. ಎಲ್ಲ ಗೊತ್ತು ಸರ್, ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಿದ್ರು ಅಷ್ಟೇ ತಾನೇ? ಸುಮ್ನೆ ನಿಂತ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ, ಇಬ್ರು ಸೇರಿ ಕಿಸೋಡಿತಾ ಇದ್ರು. ಇವ್ರು ಮುತ್ಕೊಡೋ ಶಬ್ದಕ್ಕೇನೆ 2 ಹಕ್ಕಿ ಸತ್ ಕ್ಯಾರೆ ಬಿತ್ತು. ಭದ್ರವಾಗಿ ಕರ್ಕೊಂಡ್ ಬಂದಿದೀವಿ, ಅದನ್ನ ನೋಡ್ಕೊಂಡು ಮಾತಾಡಿ. ಸರ್ ಇದೆಲ್ಲ ಚಿಕ್ಕ ವಿಷಯ ಸರ್. 2 ತಿಂಗಳಲ್ಲಿ ಅವ್ರಿಬ್ರು ಮದುವೆ ಬೇರೆ ಆಗ್ತಿದ್ದಾರೆ. ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಿಮ್ ಕಣ್ಣಿಗೆ ತಪ್ಪಾಗಿ ಕಾಣಿಸಿದೆ. ವಾನ್ ಮಾಡಿ ಕಳ್ಸೋದ್ ಬಿಟ್ಟು ಇಲ್ಲಿ ಕರ್ಕೊಂಬಂದ್ ಕೂರ್ಸಿದೀರಾ? ಹೋಗೋ ಬರೋರೆಲ್ಲ ಒಂಥರ ನೋಡ್ತಾ ಇದಾರೆ. ನನ್ ಮರ್ಯಾದೆ ಏನಾಗ್ಬೇಕು? ಏನಯ್ಯ ಇವ್ರಿಗೆ ಅದು ಬೇರೆ ಇದ್ಯಾ? ಅದೆಲ್ಲ ಇರೋ ತರ ಕಾಣ್ತಿಲ್ವಾ? ಯೋ ಸುಮ್ನಿರಯ್ಯ. 4 ಗೋಡೆ ಮಧ್ಯೆ ಮಾಡೋದನ್ನ ಅಸಹ್ಯವಾಗಿ ರೋಡಲ್ಲಿ ಮಾಡ್ತಾ ಇದ್ದಾನೆ, ಅದಕ್ಕೆ ನೀನ್ ಸಪೋರ್ಟ್ ಬೇರೆನಾ? ಲಾಕಪ್ಪಲ್ಲಿ ಹಾಕಿ ಏರೋಪ್ಲೇನ್ ಎತ್ತಕ್ಕೆ 5 ನಿಮಿಷ ಸಾಕು. ಆದ್ರೆ ನಿಮ್ ಮಗ ಅಂತ ಗೊತ್ತಾಗಿದ ತಕ್ಷಣ ದೀಪಾವಳಿ ಪೊಂಗಲ್ ಎಲ್ಲ ತಲೆಗೆ ಬಂದ್ಬಿಡ್ತು. ಅದಕ್ಕೋಸ್ಕರನೇ ಕೂರ್ಸ್ಕೊಂಡ್ ಮಾತಾಡ್ತಾ ಇದೀವಿ. ಅದೆಲ್ಲ ನೆನ್ಪಲ್ಲಿದ್ರೆ ಸರಿ. ನಾವುಗಳು ಮರ್ತಿಲ್ಲ, ಮಧ್ಯದಲ್ಲಿ ಬಂದಿದ್ ಗಣೇಶ ಹಬ್ಬನ ನೀವು ಮರ್ತಿದ್ದೀರಾ. ಯೋ ಇಬ್ರು ಮೊದ್ಲು ಆಚೆ ಹೋಗ್ರಯ್ಯ. ಸರಿ ಸರಿ. ಇಬ್ರಿದೀವಿ, ಮರಿಬೇಡಿ. ಏಯ್ ಅಮ್ಮ ಬಾರ ಇಲ್ಲಿ. 2 ತಿಂಗಳು ನಿಂಗೆ ತಡ್ಕೊಳಕ್ಕಾಗಲ್ವಾ? ಇಲ್ಲ ಹುಡುಗಿ ಎಲ್ಲಾದ್ರೂ ಓಡಾಕ್ತಾಳ? ಲವ್ ಮಾಡ್ತೀವಿ ಅಂತ ಸಪ್ರೇಟಾಗಿ ಕರ್ಕೊಂಡೋಗಿ ಮುದ್ದು ಮಾಡೋದು, ಅದನ್ನ ವಿಡಿಯೋ ಮಾಡಿ ಯಾರಾದ್ರೂ ವಾಟ್ಸಾಪ್ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಂತ ಗೋಳಾಡೋದು, ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು. ಒಂದು ಕುಟುಂಬನ ಬೆಳಗಕ್ಕೆ ಹೋಗಿದ್ಯಾ, ನೀನ್ ಸರಿ ಇಲ್ಲ ಅಂದ್ರೆ ನೀನ್ ಬೆಳಗೋ ಮನೆ ಒಳ್ಳೇದಾಗುತ್ತಾ? ಸಾರಿ ಸರ್. ಹೋಗ್ ಸರಿಯಾಗಿರಿ, ಅದೇ ಜೀವನದಲ್ಲಿ ದೊಡ್ಡ ಸಂತೋಷ. ಹೋಗೆ ಕುತ್ಕೊಳಯ್ಯ. ಮಕ್ಕಳನ್ನ ಎತ್ಬಿಟ್ರೆ ಆಗಲ್ಲ, ಬೆಳೆಸಕ್ ಗೊತ್ತಿರ್ಬೇಕು. ನೀವು ಕೊಡ್ಸೋ ಬಟ್ಟೆಯಿಂದಲೇ ಶುರು ಆಗುತ್ತೆ ಅವ್ರ ನಾಗರಿಕತೆ. ಹೆತ್ತೋರ್ ಕಣ್ಣಿಗೆ ತಪ್ಪಾಗಿ ಕಾಣಿಸ್ದೇ ಇರೋ ವಿಷಯ ಕೆಲವು ಕಚಡಗಳಿಗೆ ಕಾಮದ ತರ ಕಾಣಿಸುತ್ತೆ. ಅವ್ರು ತಿಳಿದೇ ತೆಗ್ದಿರೋ ಫೋಟೋ ಚರ್ಚೆ ವಿಷಯ ಆಗುತ್ತೆ. ಅದಕ್ಕೆ ಅಂತ ಮಕ್ಕಳನ್ನ ಕಟ್ಟಾಕ್ ಸಾಕಿ ಅಂತ ಹೇಳ್ತಿಲ್ಲ, ಸ್ಟ್ರಿಕ್ಟ್ ಆಗಿ ಬೆಳೆಸಿ ಅಂತ ಹೇಳ್ತಿದ್ದೀನಿ. ಇವತ್ತು ತಪ್ಕೊಂಡು ನಿಂತಿದ್ದೋಳು ನಾಳೆ ಗರ್ಭವತಿ ಆದ್ರೆ ಇದೇ ತರ ಆ ಹುಡುಗಿನ ಒಪ್ಕೋತೀರಾ? ನಿಮ್ ಗೌರವನ ಇಲ್ಲೇ ಬಿಟ್ಬಿಟ್ಟು ಅವರಿಬ್ರು ಮೇಲೆ ಅಕ್ಕರೆ ಪ್ರೀತಿ ತೋರಿಸಿ. ಹೊರಡಿ.
ಪ್ರಿಯ, ವಿಚಾರಣೆ ಅಂದ್ರೆ ವಿಜಯ್ ಮಲ್ಯನೇ ಸ್ಟೇಟ್ಸಿಗೆ ಬರಕ್ ಹೇಳ್ತಾನೆ, ನಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದಾರೆ? ಒಂದ್ ವೇಳೆ ಇನ್ಸ್ಪೆಕ್ಟರ್ ನನ್ನ ಲವ್ ಮಾಡ್ತಿದ್ರೆ ನಾನು ಹೆಂಗಿದ್ದೀನಿ? ಕಾಡೆಮ್ಮೆ ತರ ಇದ್ಯಾ? ನಾನೇ ನಿಂಗೆ ಲವ್ ಮಾಡಲ್ಲ, ಇನ್ನ ಇನ್ಸ್ಪೆಕ್ಟ್ರು ಯೋ ಯೋ. ಇದೇನ್ ಬೆನ್ನ ಅಥವಾ ಬಲೂನ? ಹಾಯ್ ಸರ್, ಐ ಆಮ್ ರಾಯ್. ದೊಡ್ಡ ವಿವೇಕ್ ಒಬ್ರಾಯಿ. ನಿನ್ನೆ ನೀವಿಬ್ರು ನೀಲಗಿರಿ ತಪ್ಪಲ್ಲಿ ಏನ್ ಮಾಡ್ತಾ ಇದ್ರಿ? ಸರ್ ವಿ ಆರ್ ಪ್ರೆಸ್ ಸರ್, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ತಗೋ ಒಂದು. ಈ ನನ್ನ ಮಗ ದೊಡ್ಡ ಡಿಸ್ಕವರಿ ರಿಪೋರ್ಟರು, ಒಳಗ್ ತಳ್ಳಿ ಬಟ್ಟೆ ಬಿಚ್ಚಿಸ್ಬಿಡ್ತೀನಿ. ನೀವಿಬ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ನಿಮ್ ಜೊತೆ ಇನ್ನೊಬ್ಳು ಹುಡುಗಿ ಬರ್ತಾಳಲ್ಲ, ದೇವತೆ ತರ, ಅವಳ ಹೆಸರೇನು? ಏಂಜಲ್. ಹರ್ ನೇಮ್ ಇಸ್ ಮಿತಾ, ಮಧುಮಿತಾ. ಮಧುಮಿತಾ? ಅವಳು ಯಾರನ್ನಾರು ಲವ್ ಮಾಡ್ತಾ ಇದ್ದಾಳ? ಎಕ್ಸಾಕ್ಟ್ಲಿ ಸರ್, ಅವ್ಳು ನನ್ನನ್ನೇ ಲವ್ ಮಾಡ್ತಾ ಇದ್ದಾಳೆ, ಆದ್ರೆ ಹೊರಗಡೆ ಹೇಳಕ್ ನಾಚ್ಕೋತಾ ಇದ್ದಾಳೆ. ಕಾಮಿಡಿ ಮಾಡ್ತೀಯಾ? ನೀನೇ ಹೇಳ. ಆ ಒಂದಿದ್ಕೆಲ್ಲ ಕೈ ಎತ್ತುತ್ತಾ ಇದ್ದಾನೆ. ಅವಳು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಸರ್. ಅವಳಿಗೆ ಏನಿಷ್ಟ ಇಲ್ಲ? ಅವಳ ಬಗ್ಗೆ ನಾನ್ ತಿಳ್ಕೊಂಡೆ, ನನ್ ಬಗ್ಗೆ ಅವಳು ತಿಳ್ಕೊಬೇಕು, ಒಪ್ಕೋಬೇಕು. ಯಾಕೆ ಸರ್? ಯಾಕೆಂದ್ರೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅವಳನ್ನ ನನ್ನ ಸೇರ್ಸೋದೆ ನಿಮ್ಮಿಬ್ರು ಕೆಲ್ಸ. ಏನಾದ್ರು ತಪ್ಪಾದ್ರೆ ಒಳಗ್ ತಳ್ಳಿ ಚಡ್ಡಿ ಬಿಚ್ಬಿಡ್ತೀರಾ, ಅದೇ ಅಲ್ವಾ ಸರ್? ಒಳ್ಳೆ ಹುಡುಗ ಅಂದಿ ನನ್ನ ಮಗ. ಡ್ಯಾಮ್ ಇಟ್. ಫೈಲ್ ಎತ್ತಿ ಜೀಪಲ್ಲಿ ಇಡ್ರಿ. ಎಸ್ ಸರ್. ನಮಸ್ಕಾರ ಸರ್. ನಿಮ್ ಪಾಲಿಸಿನ ನಾನು ಫಾಲೋ ಮಾಡಕ್ ಶುರು ಮಾಡಿದೀನಿ ಸರ್. ಏನು? ಬರೀ ಚಿಲ್ಲರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಹೌದು. ಅದ್ರಲ್ಲೂ ಒಂದೇ ಫ್ಯಾಮಿಲಿ ಅವರು, ಅವ್ರನ್ನ ಫ್ಯಾಮಿಲಿ ಸಮೇತ ಇಟ್ಕೊಂಡ್ ಬಂದೀನಿ ಸರ್. ಏನ್ ಹೇಳ್ತಾ ಇದೀಯಾ? ಲೇ ತಿರುಪತಿ, ಅವ್ರ ಆಚೆ ಅವ್ರು ಕರ್ಕೊಂಬ. ಓಕೆ ಸರ್. ಇವಾಗ ನೋಡಿ ಸರ್. ನಮ್ ಫ್ಯಾಮಿಲಿ ಸರ್, ನಾನು ಹೇಳಿಲ್ವಾ ಇವ್ರುಗಳೇ ಸರ್. ಇವನು ಪಂಚೆ ಮೇಲೆ ಇಟ್ಕೊಂಡು ಎರಡೂ ತೊಡೆ ತೋರಿಸ್ಕೊಂಡು ರೋಡಲ್ಲಿ ಓಡಾಡ್ತಿರ್ತಾನೆ ಸರ್. ಏನೋ ಅಂತ ಕೇಳಿದ್ರೆ ಹಂಗೆ ಎದೆ ಉಪ್ಪಿಸ್ಕೊಂಡು ನನ್ನ ಮಗ ಪೊಲೀಸು ಏನೋ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಕುಂಡಿ ಮೇಲೆ 2 ಕೊಟ್ಟು ಕರ್ಕೊಂಬಂದೆ ಸರ್. ಈ ಒಮ್ಮ ಮಾರ್ಕೆಟಲ್ಲಿ ಬಾಳೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ ಎಲ್ಲಾ ತರಕಾರಿ ತಗೊಂಡು ಕಾಸೆ ಕೊಡಲ್ಲ ಸರ್. ಯಾಕಮ್ಮ ಹಿಂಗ್ ಮಾಡ್ತೀಯ ಅಂದ್ರೆ ನನ್ನ ಮಗ ಪೊಲೀಸು ಅಂತಾಳೆ. ಆ ಗೂಬೆ ನನ್ನ ಮಗ ನನ್ನ ಕೈ ಸಿಕ್ಲಿ ಹಂಗೆ ರುಬ್ಬಿ ರುಬ್ಬಿ ಚಟ್ನಿ ಮಾಡ್ಬಿಡ್ತೀನಿ. ಶಿವಶಂಕರಣ್ಣ, ವೆರಿ ಗುಡ್, ವೆರಿ ಗುಡ್. ಯಾ, ಥ್ಯಾಂಕ್ ಯು ಸರ್. ನಿಮ್ಮ ಬಾಯಿಂದ ಈ ಹೊಗಳಿಕೆ ಕೇಳಿ ನಾನು ದೊಡ್ಡವನಾಗ್ಬಿಟ್ಟೆ ಸರ್. ಇವ್ರನ್ನ ನೀನ್ ಬಟಾಕ್ಸ್ ಮೇಲೆ ಹೊಡೆದು ಕರ್ಕೊಂಡ್ ಬಂದಿದ್ದು? ಜಾಸ್ತಿ ಮಾತಾಡ್ತಿದ್ದ, ಹಂಗೆ 2 ಗುದ್ದು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಈ ಅಮ್ಮನ್ ಮಗ ಆ ಗೂಬೆ ಸಿಕ್ಕರೆ ಏನ್ ಮಾಡ್ತೀಯಾ? ನಾನು ಹೇಳಿಲ್ವಾ, ಒಳಕಲ್ಗೆ ಹಾಕೊಂಡು ಚಟ್ನಿ ರುಬ್ದಾಗ ರುಬ್ಬಿಡ್ತೀನಿ. ತಗೋ ಹಿಡ್ಕೋ. ಈಗ ಅವ್ನು ನಿನ್ ಕೈಗೆ ಸಿಕ್ಕರೆ ಏನ್ ಮಾಡ್ತೀಯಾ? ಬಾಯಿ ಒಳಗಡೆ ಕೋಲ್ ಹಾಕಿ ಕರ್ರ 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 ತಿರ್ಗಿಸ್ಬಿಡ್ತೀನಿ ಸರ್. ಹಾಕೋ ಹಾಕೋ. ಎಷ್ಟು ಧೈರ್ಯ ಇದ್ರೆ ನನ್ ಕುಟುಂಬನ ಕರ್ಕೊಂಡ್ಬಂದು ನನ್ನನ್ನೇ ಗೂಬೆ ಅಂತೀಯಾ? ಸಾರಿ ಸರ್, ನಿಮ್ಮ ಕುಟುಂಬ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಸರ್ ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಈ ಕಡೆ BP ಇದೆ, ಈ ಕಡೆ ಶುಗರ್ ಇದೆ, ಹಿಂದ್ಗಡೆ ಪೈಲ್ಸ್ ಇದೆ. ಇನ್ನು 2 ತಿಂಗಳು ರಿಟೈರ್ಡ್ ಆಗ್ತೀನಿ ಸರ್. 3 ಹೆಣ್ಮಕ್ಳನ್ನ ಕರ್ರಿಗೆ ಬೇರೆ ಉಡ್ಸಿದ್ದೀನಿ ಸರ್. ದಯವಿಟ್ಟು ಕೆಲಸದಿಂದ ತೆಗಿಬೇಡಿ ಸರ್. ಯೋ ಹೋಗಯ್ಯ. ಥ್ಯಾಂಕ್ ಯು ಸರ್. ದರಿದ್ರ ಫ್ಯಾಮಿಲಿ ಇವರು. ಈಗ ತಾನೇ ಯೂನಿಫಾರ್ಮ್ ಹಾಕೊಂಡಿದೀನಿ, ಆಗ್ಲೇ ಆಟ ಶುರು ಮಾಡ್ಬಿಟ್ರಾ? ಯಾದ್ ಬಿಡಪ್ಪ, ಇದನ್ನೇ ತಾನೇ ನಾವು ಆಸೆ ಪಟ್ಟಿದ್ದು. ನಿನ್ನ ಯೂನಿಫಾರ್ಮ್ ಅಲ್ಲಿ ಸ್ಟೇಷನ್ ಅಲ್ಲಿ ನೋಡೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲ್ಬಾ, ಏನ ನೆಕ್ಸ್ಟ್ ಏನ್ ಪ್ಲಾನು? ವೆಯ್ಟ್ ಅಂಡ್ ಸಿ. ಏಯ್ ತಿಕ್ಕಲ್ ನನ್ ಮಗನೇ, ಏನ್ ಮೈ ಮೇಲೆ ಬರ್ತಾ ಇದ್ಯಾ? ಕಣ್ ಕಾಣ್ಸಲ್ಲ? ಹೇಯ್, ನೀನ್ ಸೈಡಲ್ಲಿ ಹೋಗೆ. ಕೊಬ್ಬು ನೋಡು, ಪುರ್ಕಿ ರಾಸ್ಕಲ್. ನೀನೇ ಬಂದ್ ಗುದ್ಬಿಟ್ಟು ಹೋಗಿ ಬಾರೆ ಅಂತಿದ್ಯಾ? ನಿನ್ನ ಪೊಲೀಸಿಗೆ ಹಿಡ್ಕೊಡ್ತೀನಿ ನೋಡು. ಹೋಗೆ ಹೋಗು. ಹೋಗೇನಾ? ನಿನ್ನ ಇವಾಗ ಏನ್ ಮಾಡ್ತೀನಿ ನೋಡು. ನನ್ನನ್ನೇ ಯಾರು ತಳ್ತೀಯಾ? ಹೇಳ್ತಾ ಇದೀಯಾ? ಪೊಲೀಸ ನನ್ನ ಹತ್ರನೇ. ಏಯ್, ಯಾರೇ ನೀನು? ನಾನು ನೋಡ್ತಾನೆ ಇದ್ದೀನಿ. ಹುಡುಗನ್ ತರ ಬಾರೋ ಹೋಗೋ ಅಂತೀಯ ನಿನ್ನ. ನೀನ್ ಹೋಗೋ. ಯಾವನ ನೀನು?
ಹೋಗೋ ಎತ್ತೋ ಗಾಡಿನ. ಹೆಣ್ಮಕ್ಳ ಮೇಲೆ ಕೈ ಇಡ್ತೀಯ? ಕೂತ್ಕೊಳ್ಳೋ. ಪೊಲೀಸ್ ಅವ್ರಿಗೆ ನಮಸ್ಕಾರ. ತಗೊಳ್ಳಿ ಬೇಲ್ ಆರ್ಡರ್. ಹೊಸದಾಗಿ ಯೂನಿಫಾರ್ಮ್ ಹಾಕಿದ್ದೀರಾ? ಕುದಿಯೋರತ್ತ ಹೀರೋಯಿಸಮ್ ಮಾಡಬೇಕು ಅನ್ಸತ್ತಲ್ವಾ? ಹೊಡಿಯೋಕ್ ಮುಂಚೆ ಅವ್ನು ಯಾರು ಏನು ಅಂತ ಬ್ಯಾಕ್ ಗ್ರೌಂಡ್ ಗೊತ್ತಾದ್ರೆ ಮಿಸ್ಟರ್ ರಾಣಿ ಯಾರು ಅಂತ ನೀನು ಗೊತ್ತಾಗಿರೋದು. ಅಕ್ಯೂಸ್ನ ಆರೈಕೆ ಮಾಡಕ್ಕೆ ನಂಗೆ ಅವಶ್ಯಕತೆ ಇಲ್ಲ ವಕೀಲ್ ಸರ್. ನೀವು ಹೇಳೋದೆಲ್ಲ ಇದಕ್ಕೆ ಹಿಂದೆ ಇರೋ ಪೊಲೀಸವ್ರಿಗಿರ್ಬೋದು, ಇಲ್ಲ ಮುಂದೆ ಬರೋ ಪೊಲೀಸವ್ರಿಗಿರ್ಬೋದು. ಆದರೆ ಈ ವಿನಾಯಕ ಯಾವುದು ನಡೆಯಕ್ಕೆ ಬಿಡೋದಿಲ್ಲ. ಬಿಡಲ್ವಾ? ಏಯ್, ನಾನು ಎಣ್ಣೆ ಹೊಡೆದಿರೋ ನಶಲಿದ್ದೀನಿ, ನೀನ್ ಯೂನಿಫಾರ್ಮ್ ಹಾಕಿರೋ ನಶಲಿದ್ಯಾ? ಏನ್ ನಡೆಯುತ್ತೆ ಅಂತ ನೋಡು. ಏನ ನೀರಿಲ್ದಿರೋ ಕಾಡಿಗೆ ಕಳಿಸ್ಬಿಡ್ತೀಯಾ? ಚೇಚೆ, ನೀನ್ ಇಲ್ಲೇ ಇರ್ತೀಯ, ಆದ್ರೆ ಇದ್ರು ಇರ್ಲಾರಂಗಿರ್ತೀಯ. ಹಲ್ ಕಿತ್ತಿರೋ ಹಾವಿನ ತರ. ಏಯ್, ಇಲ್ಲಿವರೆಗೂ ಚಡ್ಡಿನಾದ್ರೂ ಬಿಟ್ಟಿದ್ದೀನಿ. ಏನಾದ್ರೂ ಮಾತಾಡಿದ್ರೆ ಬೆತ್ತಲೆ ಮಾಡಿ ಓಡಿಸ್ಬಿಡ್ತೀನಿ. ಹೋಗ ಆಚೆ. ಏಯ್, ಕರ್ಕೊಂಡೋಗಯ್ಯ. ಸಗ ಬಾರೋ. ವಿಷಯ ಗೊತ್ತಾಯ್ತಾ? ಮಿಸ್ಟರ್ ರಾಣಿ ರಿಲೀಸ್ ಆಗೋಳಂತೆ. ಹೌದಾ? ಏನ್ ಹೇಳ್ತಿದ್ಯಾ? ಸರಿ ಸರಿ, ನಾನು ನೋಡ್ಕೊಂತೀನಿ. ಅಯ್ಯಯ್ಯೋ ಅಯ್ಯಯ್ಯೋ. ಏನಾಯ್ತು? ಶಾಂತು ಒಂದ್ ವಿಷಯ ನಡೀತು, ನಿಂಗೆ ಗೊತ್ತಾ? ಗೊತ್ತಿಲ್ವೇ? ಸರಿ, ನಿನಗೆ ಗೊತ್ತಿಲ್ಲದೆ ಇರೋದೇ ಒಳ್ಳೇದು. ಒಂದ್ ಕೆಲಸ ಮಾಡು, ಈ ಜಾಗನ ಕಾಯಿ ಮಾಡ್ಬಿಟ್ಟು ನೀನ್ ಹೊರಡು. ಯಾಕೆ? ಏನಕ್ಕೆ ಅಂತ ಕೇಳ್ಬಿಡ, ನನಗೆ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ಲ. ಲೇ, ನೀರು ಓಡು, ನಿನಗೇನ್ ಸಪ್ರೇಟ್ ಆಗಿ ಹೇಳ್ಬಿಟ್ಟನೋ? ಓಡ್ರು ಬೇಗ ಓಡ್ರು. ಆಚೆ ನಡೀರಿ, ಎಲ್ಲ ಆಚೆ ನಡೀರಿ. ಎಲ್ಲರನ್ನು ಕಳಿಸ್ಬಿಟ್ಟು ಅವ್ರ ಮಾತ್ರ ಒಳಗಡೆ ಇದಾರೆ. ಗೊತ್ತಿಲ್ವೇ? ಯಾಕೆಲ್ಲ ಹೊರಗಡೆ ಇದ್ದೀರಾ? ಏನೋ ಗೊತ್ತಿಲ್ಲ ಸರ್, ಆದ್ರೆ ಅವರು ಹೆಡ್ಡು 50-100 ಈಸ್ಕೊಂಡು ಇಡೀ ಜೀವನ ಹಂಗೇ ನಡ್ಸನ ಅನ್ಕೊಂಡಿದ್ನಲ್ಲ. ಬಲ್ಕಾಗ್ ಸಿಗುತ್ತೆ ಅಂತ ಪಂಪ್ ಹೊಡ್ಸ್ಬಿಟ್ಟಲ್ಲಯ್ಯ. ನಿನ್ನೇನ್ ಸಾಯಿಸೋದಲ್ದೆ ನನ್ನನ್ನು ಸಾಯಿಸ್ಬಿಡ್ತಾರಲ್ಲಯ್ಯ. ನನ್ಗೋಡ್ ಯಾರತ್ರ ಹೇಳ್ಕೊಳ್ಳಿ? ತಾತ ಇದ್ದಿದ್ದಿ ಒಬ್ರೆ ನಿಮ್ಮನ್ನು ಒಂದು ಫೋಟೋಲಿ ಫ್ರೇಮ್ ಹಾಕಿ ಇಟ್ಬಿಟ್ಟವ್ರಲ್ಲಯ್ಯ. ಅಯ್ಯೋ, ಈಗ ನಾವ್ ಏನ್ ಮಾಡ್ಲಿ? ಹೆಡ್ಡು, ನಾನ್ ಯಾರು ಅಂತ ಗೊತ್ತು ತಾನೆ? ಯಾರೋ ನೀನು? ಹೇಳೋ ನೀನೊಬ್ಬ ಖಾಲಿ ಡಬ್ಬ. ಎಲ್ಸ ಕೈನಾ? ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಚಾನ್ಸ್ ಕೇಳ್ಕೊಂಬರೋ ಹುಡುಗರ್ನೆಲ್ಲ ಸೇರಿಸ್ಕೊಂಡು ನೀನ್ ಬಿಲ್ಡಪ್ ತಗೊಳಕೋಸ್ಕರ ಆ ಹುಡುಗರ್ನ ಯೂಸ್ ಮಾಡ್ಕೊಂಡಿರೋ ವಿಷಯ ನನಗ್ ಗೊತ್ತು. ಈ ವಿಷಯ ಮಿಸ್ಟರ್ ರಾಣಿ ಗೊತ್ತಾದ್ರೆ ನಾನು ಒಳಗಡೆ ಇರ್ಬೇಕಾದಾಗ ನೋಡಕ್ ಬರ್ದಿರೋ ಮಕ್ಕಗಳೆಲ್ಲ ಈಗ ಆಚೆ ಬಂದು ನೋಡ್ತಾ ಇರೋದಕ್ಕೆ ಖುಷಿ ಆಯ್ತು. ಬಂದ ವಿಷಯ ಏನ್ ಹೇಳಿ? ಅಕ್ಕ, ನೀವು ಜೈಲ್ ಹೋದಾಗಿಂದ ನಮ್ ಕೆಲ್ಸ ಎಲ್ಲ ನಿಂತೋಗಿದ್ಯಾಕ? ಊರ್ ಜನಗಳಿಗೆ ನಮ್ಮ ಮೇಲೆ ಇರೋ ಭಯ ಎಲ್ಲ ಹೊರಟೋಯ್ತಕ್ಕ. ಇದರಲ್ಲಿ ಹೊಸ್ದಾಗಿ ಬಂದಿರೋ ಪೊಲೀಸ್ ಬೇರೆ ಊರ್ನೇ ಅಲ್ಲಾಡಿಸ್ತಾವನೆ. ಪಿಕ್ ಪ್ಯಾಕೆಟ್ ಮಾಡೋರಿಂದ ಹಿಡಿದು ಕಳ್ಳತನ ಮಾಡೋರವರೆಗೂ ಎಲ್ಲ ಹೆದರು ಬಿಟ್ಟಿದಾರಕ್ಕ. ಅಕ್ಕ, ಕೂಲಿ ಮಾಡೋ ಕೆಲಸದವ್ರು ಕೂಡ ನಮ್ಮ ಜೊತೆ ಬರೋಕೆ ಹಿಂಜರಿತಾವ್ರೆ. ಇದು ಹಿಂಗೆ ಬಿಟ್ರೆ ನಮ್ಮ ಮೇಲಿರೋ ಭಯ ಹೋಗಿ ಪೊಲೀಸ್ ಮೇಲಿರೋ ನಂಬಿಕೆ ಜಾಸ್ತಿ ಆಗ್ಬಿಡುತ್ತಕ್ಕ. ಇದನ್ನ ಹಿಂಗೆ ಬಿಡ್ಬಾರ್ದಕ್ಕ.
ನೀವ್ ಹಳೆ ಮಿಸ್ಟರ್ ರಾಣಿಗೆ ಮತ್ತೆ ಬರ್ಬೇಕಕ್ಕ, ನೀವಿರ್ಬೇಕಕ್ಕ. ಆದ್ರೆ ಅವನಿಗೆ ಜಗತ್ತಲ್ಲ ಇರ್ಬಾರ್ದಕ್ಕ. ನಾನ್ ಜೈಲೊಳಗೆ ಇರ್ಬೇಕಾದ್ರೆ ನನ್ ಮುಖ ನೋಡಕ್ ಬರ್ದೇ ಇರೋರು ಈಗ ಅದು ಇದು ಅಂತ ಕಂಪ್ಲೇಂಟ್ ಹೇಳಕ್ ಬಂದಿದ್ದೀರಾ? ಕೇಳೋದಕ್ಕೇನೋ ತುಂಬಾ ಖುಷಿಯಾಗಿದೆ, ಆದ್ರೆ ನೀವ್ ಕೇಳಿದ್ದನ್ನ ಮಾಡಕ್ಕಾಗಲ್ಲ ಅಂತ ಹೇಳೋದಿಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಇಲ್ಲಿವರೆಗೂ ಬರೀ ರೌಡಿಸಂ ಮಾಡಿದ್ ಮಿಸ್ಟರ್ ರಾಣಿ ಇನ್ಮೇಲೆ ರಾಜಕೀಯ ಮಾಡ್ಬೇಕಂತ ಡಿಸೈಡ್ ಮಾಡ್ದೆ. ನಮ್ ಮುಂದೆ 1000 ಜನ ತಲೆ ತಗ್ಸಿದ್ರು ರಾಜಕೀಯದ ಮುಂದೆ ನಾವು ಗುಲಾಮ್ರೆ ತಾನೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಈ ರೌಡಿಸಂನೆಲ್ಲ ನಾವು ಬಿಟ್ಟು ನಾನೇ ರಾಜಕೀಯಕ್ಕೆ ಇಳಿದು MLA ಆಗೋಣ ಅಂತ ನಿರ್ಧಾರ ಮಾಡ್ದೆ. ಅಲ್ಲಿವರೆಗೂ ಯಾರು ನನ್ನ ನೋಡಕ್ ಬರ್ಬಾರ್ದು, ನನ್ನ ಹೆಸರು ಎಲ್ಲೂ ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗಕ್ಕ? ನಾನು ಹೊರಗಡೆ ಬರಕ್ಕೆ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇಜಾರಾದವ್ರಿಗಿಂತ ಖುಷಿ ಪಟ್ಟವರೇ ಜಾಸ್ತಿ. ಈಗ ನಾನು ಮತ್ತೆ ಹಳೆ ಮಿಸ್ಟರ್ ರಾಣಿ ತರ ಆದೆ ಅಂದ್ರೆ ಸಂತೋಷ ಪಡೋನ್ ಒಬ್ನೂ ಇರಲ್ಲ. ಈಗ ಹೇಳಿ, ನಾನು ಮತ್ತೆ ಹಳೆ ಮಿಸ್ಟರ್ ರಾಣಿ ಆಗ್ಬೇಕಾ? ಈಗೆಲ್ಲರೂ ಹೊರಡಿ. ಏ ಪರಮ, ಅಧ್ಯಕ್ಷರು ನೋಡಕ್ಕೆ ಏರ್ಪಾಟ್ ಮಾಡು.